ನಮಸ್ತೆ ಎಲ್ಲರಿಗೂ. ಇವತ್ತು ಊರಲ್ಲಿ 2ನೇ ದಿನ, 2 ಅಲ್ಲ 3ನೇ ದಿನ. ಬೆಳಗ್ಗೆನೇ ಎದ್ದು ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಊರಲ್ಲಿದ್ದರೆ. ನನಗೆ ಈ ಲೈಫ್ ತುಂಬ ಇಷ್ಟ, ಊರಲ್ಲಿರೋ ಲೈಫು. ಬಟ್ ನಾವು ಬೆಂಗಳೂರು ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಇಲ್ಲಿ ಎನರ್ಜೆಟಿಕ್ ಆಗಿ ಇರ್ತೀವಿ ನಾವು. ಯಾವುದೇ ಕಾಯಿಲೆಗಳು, ಏನೇ ಹುಷಾರಿಲ್ಲ, ಸುಸ್ತು ಏನೇ ಇದ್ದರೂ ಕೂಡ ಇಲ್ಲಿ ಬೇಗ ವಾಸಿ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಹಳ್ಳೀಲಿ ಹುಟ್ಟಿದವ್ರೆ ಪುಣ್ಯವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಬೆಂಗಳೂರಲ್ಲಿ ಹುಟ್ಟಿದವ್ರು ಪುಣ್ಯವಂತರು ಅಂತ ಇಲ್ಲ ಅಂತ ಅಲ್ಲ. ಬಟ್ ನಾವು ಕಷ್ಟ ಸಮಸ್ಯೆಗಳು ಇರೋದ್ರಿಂದನೇ ಅಲ್ಲಿ ಹೋಗಿ ಜೀವನ ಮಾಡ್ತೀವಿ. ಬಟ್ ಇಲ್ಲಿ ಒಂಥರ ನೆಮ್ಮದಿಯ ಜೀವನ ಅನಿಸುತ್ತೆ. ಅಲ್ಲಿ ಊರಲ್ಲಿ ಕಷ್ಟಪಡಬೇಕು, ಟೈಮ್ ಊಟನೂ ಕೂಡ ಒಂದೊಂದ್ಸರಿ ಮಾಡೋಕ್ಕಾಗಲ್ಲ ನಮಗೆ. ಆ ಟೈಮು ಕೆಲಸಗಳಿರ್ಬೋದು, ಏನೇ ಇದ್ದರೂ ಕೂಡ ಊಟ ಕೂಡ ಟೈಮಿಗೆ ಕರೆಕ್ಟಾಗಿ ಮಾಡಲ್ಲ. ಆ ಥರ ಇಲ್ಲದೆ ಹೋದಾಗ ಹುಷಾರಿಲ್ಲದ ಆ ವೆದರಿಗೂ ಕೂಡ ಒಂದು ಸ್ವಲ್ಪ ನಮಗೆ ಆರೋಗ್ಯ ಎಲ್ಲ ಸರಿ ಇರಲ್ಲ. ಇಲ್ಲಿ ಮಾತ್ರ ಎನರ್ಜೆಟಿಕ್ ಆಗಿರ್ತೀವಿ, ಗಟ್ಟಿಯಾಗಿರ್ತೀವಿ, ಒಂದು 10 ವರ್ಷ ಎಕ್ಸ್ಟ್ರಾನೇ ಬದುಕ್ತೀವಿ ಅಂತ ಹೇಳ್ಬೋದು. ಬಟ್ ಅಲ್ಲಿ ಜೀವನಕ್ಕೋಸ್ಕರ ಅಲ್ಲಿ ದಾರಿ ಮಾಡ್ಕೊಂಡಿದ್ದೀವಿ, ಇಲ್ಲಿ ಹಳ್ಳಿ ಜೀವನ. ಬಟ್ ಇದು ಪರ್ಮನೆಂಟಾಗಿ ಇಲ್ಲಿ ಇರೋಕ್ಕೂ ಆಗಲ್ಲ. ಏನು ಮಾಡೋದು, ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಸಮಸ್ಯೆಗಳಿರ್ತವೆ. ಹಾಗೆ ನಮ್ಮ ಮನೆಗಳಲ್ಲೂ ಸಮಸ್ಯೆಗಳಿದ್ದಾವೆ. ಅಲ್ಲೇ ಇರಲೇಬೇಕು, ಬೆಂಗಳೂರು ಇರಲೇಬೇಕು. 4 ದಿನ ಬಂದು ಇಲ್ಲಿದ್ದು ಮತ್ತೆ ಅಲ್ಲಿಗೆ ಹೋಗೋದು. ಬಟ್ ಇಲ್ಲಿ ಒಂಥರ ಬೆಳಗ್ಗೆ ವೆದರ್ ಇರ್ಬೋದು, ಇಲ್ಲಿ ಕೆಲಸ ಮಾಡಿದ್ರೆ ಒಂದೊಂದ್ಸರಿ ಸುಸ್ತಾಗಲ್ಲ. ಅಲ್ಲಿ ಎಲ್ಲ ಮೆಷಿನಲ್ಲೇ ಮಾಡ್ತೀವಿ. ಎಲ್ಲ ಕೆಲಸದವ್ರು ಇದ್ದರೂ ಕೂಡ ನಮಗೆ ಅಲ್ಲಿ ಒಂದು ಕಸ ಹೊಡೆದ್ರೂ ಸುಸ್ತಾಗುತ್ತೆ, ಬಟ್ಟೆ ವಾಶ್ ಮಾಡಿದ್ರು ಸುಸ್ತಾಗುತ್ತೆ. ಇಲ್ಲಿ ಬಟ್ಟೆ ವಾಶ್ ಮಾಡಿದ್ರೆ ಇನ್ನೂ ಒಂಥರ ಎನರ್ಜಿ, ಶಕ್ತಿ ಬಂದಂಗೆ ಆಗಿರುತ್ತೆ. ನಾವು ಇನ್ನೂ ಗಟ್ಟಿಯಾಗಿರೋ ಥರ ಫೀಲ್ ಆಗುತ್ತೆ ನಮಗೆ. ಒಟ್ಟು ತುಂಬ ಚೆಂದ ಊರು. ಒಂದೊಂದ್ಸರಿ ಮಿಸ್ ಮಾಡ್ಕೊತೀವಿ ಅನಿಸುತ್ತೆ. ಒಂದೊಂದ್ಸರಿ ಏನು ಮಾಡೋದು, ಬದುಕಬೇಕು, ಜೀವನ ಅಲ್ವಾ, ಬದುಕಲೇಬೇಕು ಅಂತ ಅನಿಸುತ್ತೆ. ನನ್ನ ಮನಸ್ಥಿತಿ ಹಾಗೇ. ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಬಂದಂಗೆ ನಾವು ತಳ್ಕೊಂಡು ಹೋಗ್ಬೇಕಷ್ಟೆ. ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಹಾಗೆ ಬೆಳಗ್ಗೆ ಎದ್ದು ನೋಡಿ ಬಟ್ಟೆ ಎಲ್ಲ ತೊಳೆದು ಆ್ಯಕ್ಚುಲಿ ಹಾಸ್ಪಿಟಲ್ ಹೋಗಬೇಕಿತ್ತು. ಹಾಗೆ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಬಟ್ಟೆ ಎಲ್ಲ ತೊಳೆದು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಮಗು ಹುಟ್ಟಿದೆ ನಮ್ಮ ಮನೆಯಲ್ಲೂ, ನಮ್ಮ ಭಾವನವ್ರಿಗೆ ಮಗು ಹುಟ್ಟಿದೆ. ಪಾಪನ ನೋಡೋಕೆ ಹೋಗಬೇಕಿತ್ತು. ಅದಕ್ಕೆಲ್ಲ ಕ್ಲೀನ್ ಮಾಡಿ ಹೊರಟ್ವಿ. ನನ್ನ ಮಗಳಂತೂ ಕುಣಿತವ್ರಿಗೆ ಒಂಥರ ಹಕ್ಕಿ ಥರ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಊರಲ್ಲಿ ಇರೋದೇ ಇಷ್ಟ. ಇದು ನಮ್ಮ ಮನೆಯವ್ರ ಊರಿದೆ. ಆ್ಯಕ್ಚುಲಿ ನನ್ನೂರು ಬೇರೆ ಇದೆ, ನಮ್ಮ ಅಮ್ಮನೂರು ಬೇರೆ. ಇದು ನನ್ನ ಗಂಡನ ಮನೆ. ಸದ್ಯಕ್ಕೆ ಇಲ್ಲಿದ್ದೀವಿ. ಇಲ್ಲಿಂದ ಮತ್ತೆ ತೀರ್ಥಹಳ್ಳಿ ಹೋಗ್ಬೇಕು ನಾವು. ಸದ್ಯಕ್ಕೆ 2-3 ದಿನ ಬಿಟ್ಟು ಅಲ್ಲಿಗೆ ಹೋಗಬೇಕು. ಬೆಳಗ್ಗೆನೇ ಚಹಾ ಬೇಕು, ಚಹಾ ಕುಡಿದ್ರೇ ಇಲ್ಲಿ ಎನರ್ಜಿ ಬರೋದು. ಅದಕ್ಕೆ ಚಹಾ ಇಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ.